ಮಾಳಿಕೆ 7. ಮಾಳಿಕೆ ವಿಶೇಷ ಸಕ್ರಿಯ ಲೇಖಕರು. ತಿಂಗಳ ವಿಶೇಷ ಲೇಖಕ ಜೋಗಿ ಅವರ ಕಾದಂಬರಿಗಳು. ಪುಸ್ತಕ ಪರಿಚಯ 5. ಪುಸ್ತಕದ ಹೆಸರು ಪ್ರೀತಿಸುವವರನ್ನು ಕೊಂದುಬಿಡಿ. ಲೇಖಕರು ಜೋಗಿ. ಅಭಿಪ್ರಾಯ ಆರ್.ಪಿ. ರಘೋತ್ತಮ. ಓದುತ್ತಿರುವವರು ವಿದ್ಯಾ ಎನ್.ಆರ್. ಈ ಪುಸ್ತಕ ಸಾಹಿತ್ಯವನ್ನು ಈಗಾಗಲೇ ಓದಿಕೊಂಡಿರುವ ಪ್ರಾಜ್ಞರಿಗಾಗಿ ಅಲ್ಲ, ಈಗಷ್ಟೇ ಕನ್ನಡ ಕೃತಿಗಳನ್ನು ಓದಲು ಶುರು ಮಾಡಿರುವ ಹದಿಹರೆಯದ ತರುಣ ತರುಣಿಯರಿಗೆ ಎಂದು ಲೇಖಕರು ತಮ್ಮ ಮೊದಲ ಮಾತಿನಲ್ಲಿ ಹೇಳುತ್ತಾರೆ. ತನ್ಮೂಲಕ ಕೃತಿಯನ್ನು ಓದಲೇಬೇಕೆಂಬ ಹಂಬಲ ನಮ್ಮಲ್ಲಿ ಮೂಡುವಂತೆ ಮಾಡುತ್ತಾರೆ. ಈ ಪುಸ್ತಕದಲ್ಲಿ ಪ್ರತಿ ಅಧ್ಯಾಯದಲ್ಲೂ ಸಣ್ಣ ಸಣ್ಣ ಕಥೆಗಳಿವೆ. ಆದರೆ ಯಾವ ಕಥೆಗೂ ಅಂತ್ಯವಿಲ್ಲ. ಒಂದು ಹಂತಕ್ಕೆ ಕಥೆಯನ್ನು ತಂದು ನಿಲ್ಲಿಸಿ ಮುಂದಿನದು ನಿಮ್ಮ ಊಹೆಗೆ ಬಿಟ್ಟಿದ್ದು ಎನ್ನುತ್ತಾರೆ ಲೇಖಕ ಜೋಗಿ. ಇವುಗಳೆಲ್ಲದರ ಮಧ್ಯೆ ಪ್ರೀತಿಗೆ ಹೊಸ ವ್ಯಾಖ್ಯಾನ ಕೊಡುವ ಪ್ರಯತ್ನ ಮಾಡುತ್ತಾರೆ. ಪ್ರೀತಿಸುವುದು ಜೀವನದಲ್ಲಿ ಅನಿವಾರ್ಯವಾ? ಪ್ರೀತಿಸದೆ ಉಳಿದವರು ಬದುಕಿಲ್ಲವಾ? ನಿಜವಾದ ಪ್ರೀತಿಯ ಉದ್ದೇಶವೇನು? ಈ ವಿಷಯಗಳ ಬಗೆಗೆ ಎಲ್ಲರಿಗೂ ಗೊತ್ತಿರುವ ಸತ್ಯಗಳನ್ನೇ ವಿಶಿಷ್ಟವಾಗಿ ಸಣ್ಣ ಸಣ್ಣ ಕಥೆಗಳ ಮೂಲಕ ಸುಂದರವಾಗಿ ನಿರೂಪಿಸಿದ್ದಾರೆ. ಪ್ರೀತಿಸುವವರನ್ನು ಕೊಂದುಬಿಡಿ ಎಂಬ ಶೀರ್ಷಿಕೆಯ ಔಚಿತ್ಯತೆ ಕೊನೆಯ ಪುಟಗಳಲ್ಲಿ ಕಾಣುತ್ತದೆ. ಇಡೀ ಪುಸ್ತಕದ ಸಾರಾಂಶ ಎನ್ನುವಂತಿದೆ ಕೊನೆಯ 2 ಪುಟಗಳು. ಹಾಗಂತ ನೀವು ನೇರವಾಗಿ ಕೊನೆಯ 2 ಪುಟಗಳನ್ನೇ ಮೊದಲು ಓದಲು ಹೋದರೆ ಏನೂ ಅರ್ಥವಾಗದೆ ನಿರಾಶರಾಗುತ್ತೀರಿ. ಒಂದೇ ಗುಕ್ಕಿನಲ್ಲಿ ಓದಿ ಮುಗಿಸಬಹುದಾದ ಈ ಪುಸ್ತಕವನ್ನು ಹಾಗೆ ಓದಿದರೆ ರಸಾಸ್ವಾದನೆ ಮಾಡಲಾರಿರಿ. ಆಗೊಂದು ಈಗೊಂದು ಅಧ್ಯಾಯ ಎಂಬಂತೆ ಓದಿದರೆ ತುಂಬಾ ಆಪ್ಯಾಯಮಾನ ಅನಿಸುತ್ತದೆ. ಪುಸ್ತಕದಲ್ಲಿ ತುಂಬಾ ಇಷ್ಟವಾದ ಸಾಲುಗಳು ಇಲ್ಲಿವೆ. ವಿರೋಧವಿಲ್ಲದ ಪ್ರೀತಿ ಯಾವತ್ತೂ ಕುತೂಹಲ ಆಗಲಾರದು. ಅದು ವಿರೋಧದಲ್ಲಿಯೇ ಬೆಳೆಯಬೇಕು. ದಡಗಳು ಗಿರಿದಾದಾಗಲೇ ನದಿ ರಭಸವಾಗಿ ಹರಿಯುತ್ತದೆ. ಅಗಲವಾಗಿ ಹರಿಯುವ ನದಿಗೆ ಆಳವೂ ಇರುವುದಿಲ್ಲ, ವೇಗವೂ ಇರುವುದಿಲ್ಲ. ಹೊರಗಿನ ಶತ್ರುಗಳನ್ನು ಎದುರಿಸುವುದು ಸುಲಭ, ಒಳಗಿನ ದಂಗೆಯನ್ನು ಹತ್ತಿಕ್ಕುವುದು ಕಷ್ಟ. ಎಲ್ಲಿ ಹೊರಗಿನ ಒತ್ತಡ, ಒತ್ತಾಯ, ಪ್ರತಿರೋಧ ಇಲ್ಲವೋ ಆಗ ಅದು ಒಳಗಿನಿಂದಲೇ ಹುಟ್ಟಿಕೊಳ್ಳುತ್ತದೆ. ಹರಿಯುವ ನದಿ ಹರಿದು ನಿಸೂರಾಗುತ್ತದೆ. ಹರಿಯದ ಸಮುದ್ರದ ಅಂತರಾಳದಲ್ಲಿ ಜ್ವಾಲಾಮುಖಿ ಹುಟ್ಟಿಕೊಳ್ಳುತ್ತದೆ. ನಮ್ಮ ಹುಡುಕಾಟಗಳೇ ಹಾಗೆ. ಇದಲ್ಲ ಅದು, ಅದಲ್ಲ ಇದು ಎಂದು ಹುಡುಕ್ತಾ ಹೋಗುತ್ತೇವೆ. ಕೈಗೆ ಬಂದದ್ದನ್ನು ದೂರಕ್ಕೆ ತಳ್ಳುತ್ತಾ, ಯಾವತ್ತೋ ದೂರ ತಳ್ಳಿದ್ದಕ್ಕಾಗಿ ಹಂಬಲಿಸುತ್ತಾ, ಇದು ನನ್ನದಲ್ಲ, ಇದು ನನ್ನದಲ್ಲ ಎಂದು ಗುಣಗುತ್ತಾ ಮತ್ಯಾವುದು ಅಂತ ಹುಡುಕುತ್ತಾ ಹೋಗುವುದು. ಯಾವುದನ್ನು ನಿರಾಕರಿಸಿದ್ದೆವೋ ಅದರ ಜೊತೆಗೆ ಬಾಳಬೇಕಾಗಿ ಬರುವುದು. ಮೂರ್ಖನಿಗೆ ಯಾತನೆಗಳಿರುವುದಿಲ್ಲ, ಹುಂಬನಿಗೆ ಪ್ರಶ್ನೆಗಳಿರುವುದಿಲ್ಲ, ದಡ್ಡನಿಗೆ ಅನುಮಾನಗಳಿರುವುದಿಲ್ಲ. ಎಲ್ಲವನ್ನೂ ಮೀರಿದ, ಯಾರ ಅವಳಿಗೂ ಸಿಗದ, ಯಾರೋ ಬೇಲಿ ಹಾಕಲಾಗದ ಮತ್ತೊಂದು ಲೋಕ ಪ್ರತಿಯೊಬ್ಬರೊಳಗೂ ಇದೆ. ಪ್ರೇಮವೆಂಬುದು ಏನನ್ನೂ ಕಲಿಸುವುದಿಲ್ಲ. ಮೊದಲನೆಯ ಬಾರಿ ಪ್ರೇಮಿಸುವವರಷ್ಟೇ 2ನೆಯ ಸಾರಿ, 3ನೆಯ ಸಾರಿ ಪ್ರೀತಿಸತೊಡಗುವ ಮನಸ್ಸುಗಳು ಕೂಡ ಅನನುಭವಿಯಾಗಿರುತ್ತವೆ. ಮೊದಲನೆಯ ಪ್ರೇಮ ಕಲಿಸಿದ ಪಾಠಗಳು ಮರೆತು ಹೋಗಿರುತ್ತವೆ. ಮೊದಲ ಸಾರಿ ಅನುಭವಿಸಿದ ವಂಚನೆಗಳು ನೆನಪಿಗೆ ಬರುವುದಿಲ್ಲ. ಮತ್ತೆ ಎಲ್ಲವೂ ಮೊದಲಿನಿಂದ ಶುರುವಾಗುತ್ತವೆ, ಮರುಕಳಿಸುತ್ತವೆ. ಹೀಗೆ ಪ್ರೀತಿ ವಿಷಳಿಸುತ್ತಾ ಗುಟುಕು ಗುಟುಕಾಗಿ ಹೊರಬರುವ ಈ ಪುಸ್ತಕ ವಿಭಿನ್ನವಾಗಿದೆ. ಹೊಸತನದಿಂದ ಕೂಡಿರುವ ಪುಸ್ತಕ. ಒಮ್ಮೆ ನೀವು ಓದಿ ನೋಡಿ. ಧನ್ಯವಾದಗಳು.